ಪಹಲ್ಗಾಮ್ನಲ್ಲಿ ಭೀಕರ ಭಯೋತ್ಪಾದಕ ಕೃತ್ಯ ನಡೆದು ಇವತ್ತಿಗೆ 2 ವಾರ ಆಯಿತು. ಭಾರತ ತನ್ನೆದುರಿಗಿರುವ ಮಿಲಿಟರಿ ಆಪ್ಷನ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಇವತ್ತೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಅನೇಕ ಸ್ತರದ ಅಧಿಕಾರಿಗಳ ಸರಣಿ ಸಭೆಗಳು ನಡೆದವು. ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆಗೆ ಪ್ರಧಾನಮಂತ್ರಿಗಳು 1 ಗಂಟೆ ಸಭೆ ಮಾಡಿದರು. ಐವತ್ನಾಲ್ಕು ವರ್ಷಗಳ ನಂತರ ದೇಶದಲ್ಲಿ ಯುದ್ಧ ಸನ್ನದ್ಧತೆಯ ಭಾಗವಾಗಿ ಮಾಕ್ ಡ್ರಿಲ್ಗಳನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮೀಟಿಂಗ್ ಮಾಡಿದ್ರು. ಮಾಕ್ ಡ್ರಿಲ್ನ ಸಿದ್ಧತೆಯ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಅಮಿತ್ ಶಾ ಅವರ ಜೊತೆಗೆ ಗೃಹ ಇಲಾಖೆ ಹಿರಿಯ ಅಧಿಕಾರಿಗಳಿದ್ರು. ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಈ ಮೀಟಿಂಗ್ನ ಅಟೆಂಡ್ ಮಾಡಿದ್ರು. ಮಾಕ್ ಡ್ರಿಲ್ನ ಬ್ಲೂ ಪ್ರಿಂಟ್ ಅನ್ನು ರಿಲೀಸ್ ಮಾಡಲಾಯಿತು ಈ ಮೀಟಿಂಗ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.